ಏನೇ ಫಂಕ್ಷನ್ ಇದ್ದು ಫಸ್ಟು ಹುಡುಗಿರಿಗೆ ಫೋಟೋ ಇಂಪಾರ್ಟೆಂಟು ಗೈಸ್. ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಗೈಸ್ ನಾವು ಕ್ಯಾಸಂದ್ರದಿಂದ ಬರೋ ಅಷ್ಟೊತ್ತಿಗೆ ಆಗಲೇ ಪೂಜೆ ಶುರುವಾಗಿದೆ. ಗೈಸ್ ಇದು ಏನು ಪೂಜೆ ಮಾಡ್ತಿದ್ದಾರೆ ಅಂದರೆ ಶ್ರೀ ಕಾಳಿಕಾ ದೇವಿದು ಒಡವೆ ವಸ್ತ್ರಗಳನ್ನ ಪೂಜೆ ಮಾಡ್ತಾ ಇರೋದು. ಯಾಕೆ ಪೂಜೆ ಮಾಡ್ತಿದ್ದಾರೆ ಅಂದರೆ ಗೈಸ್ ನಾವು 3 ವರ್ಷಕ್ಕೆ ಒಂದು ಸತಿ ಕಾಳಿಕಾ ದೇವಿದು ಜಾತ್ರೆ ಮಾಡೋದು. ಸೊ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ ಕಾಳಿಕಾ ದೇವಿದು. ಈ ತಾಯಿದು ಜಾತ್ರೆ ಎಲ್ಲ ಮುಗಿದಾದ್ಮೇಲೆ ಈ ತಾಯಿದು ಒಡವೆ ವಸ್ತ್ರಗಳನ್ನೆಲ್ಲ ಎತ್ತಿ ಪೆಟ್ಟಿಗೆ ಒಳಗೆ ಇಕ್ತೀವಿ ಗೈಸ್ ನಾವು. ಮತ್ತು ಈ ದೇವರಿಂದು ಸಪ್ರೇಟು ದೇವಸ್ಥಾನ ಇಲ್ದಿರೋ ಕಾರಣ ಈ ತಾಯಿನ ಮನೆಯೊಳಗೆ ಪೂಜಿಸ್ಕೊಂಡಿದ್ದೀವಿ. ಅದಕ್ಕೆ ಮನೆಯಲ್ಲಿ ಏನಾದರೂ ಸೂತ್ಕಾಯಿ ಇದ್ದು ನೆಳ್ಳು ಗಿಳ್ಳು ಬಿದ್ದಿರೋದ್ರಿಂದ ಜಾತ್ರೆ ಮಾಡೋ ಟೈಮಲ್ಲಿ ಏನೇ ಅನಾಹುತ ಆಗಬಾರ್ದು ಅಂತ ಆಚಾರ್ಯವ್ರನ್ನ ಕರೆಸಿ ಒಡವೆಗಳ್ನೆಲ್ಲ ತೊಳೆಸಿ ಪೂಜೆ ಮಾಡಿಸ್ತಾ ಇರೋದು ಗೈಸ್. ಈ ಸೌಂಡ್ ಕೇಳ್ತಾ ಇದ್ರೆ ಏನೋ ಒಂಥರ ಮೈಯೆಲ್ಲ ಜುಮ್ ಅಂತ ಇರುತ್ತೆ. ಇನ್ನು 3 ದಿನ ಇದೇ ಗುಂಗಲ್ಲಿರ್ತೀವಿ ಗೈಸ್. ಅಲ್ಲಿ ನಮ್ಮ ಅಣ್ಣನ ಮಗಳು ಕುಣಿತವಳೆ ನೋಡಲಿ, ಅಲ್ಲಿ ಕುಣಿತಿದ್ದಾಳೆ ನಮ್ಮ ಅಣ್ಣನ ಮಗಳು, ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಆಚಾರ್ಯವರು ಪೂಜೆ ಮಾಡಿತ್ತು ಮುಗೀತು ಇವಾಗ ನೋಡಿ. ಇವರು ನಮ್ಮ ಕಾಳಿಕಾ ದೇವಿನ ಪೂಜೆ ಮಾಡೋರು. ಇವಾಗ ಪ್ರೆಸೆಂಟು ವಿಜಯ್ ಅವರು ಪೂಜೆ ಮಾಡೋದು ಕಾಳಿಕಾ ದೇವಿಗೆ ಗೈಸ್. ಇವಾಗ ದೊಡ್ಡವರೆಲ್ಲ ಸೇರಿ ಕಾಳಿಕಾ ದೇವಿಗೆ ಏನೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ದೃಷ್ಟಿ ತೆಗಿತವ್ರೆ. ಏನೇ ಫಂಕ್ಷನ್ ಇದ್ದು ಫಸ್ಟು ಹುಡುಗಿರಿಗೆ ಫೋಟೋ ಇಂಪಾರ್ಟೆಂಟು ಗೈಸ್. ನಾನು ಕಷ್ಟಪಟ್ಟು ಲಾಗ್ ಮಾಡ್ತಾರೆ, ಇವ್ರು ನನ್ನೇ ಫೋಟೋ ತೆಗೀರಿ ಅಂತ ಹೇಳ್ತಾರೆ ನೋಡಿ ಗೈಸ್. ಇವಾಗ ಈ ಪಾಪು ದೇವರಿಂದು ಆರತಿ ಮತ್ತು ಒಡವೆ ವಸ್ತ್ರಗಳನ್ನ ಎತ್ಕೊಳ್ಳುತ್ತೆ ಗೈಸ್. ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ದರೂ ನನ್ನ ತಂಗಿಯಿಂದ ಈ ಫೋಟೋ ತೆಗಿಯೋ ಕಾಟದಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಅವರಿಬ್ರದ್ದು ಫೋಟೋ ಶೂಟ್ ಮಾಡೋಣ. ಅಯ್ಯೋ ಗೈಸ್, ಈ ಹುಡುಗಿರಿಗೆ ಎಷ್ಟು ಫೋಟೋ ತೆಗೆದ್ರು ಅವ್ರ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅನಿಸುತ್ತೆ ನೋಡಿ. ಅವಾಗಲೇ ನಾನು ತೆಗ್ದೆ, ಇವಾಗ ತಿರ್ಗಾ ಅವರೇ ತೆಗಿತವ್ರೆ. ಹುಡುಗರು ಒಂದು ಫೋಟೋನ ಬೇಕಾದರೆ 100 ವರ್ಷ ಇಟ್ಕೊತಾರೆ, ಆದರೆ ಈ ಹುಡುಗಿರಿಗೆ 100 ಫೋಟೋ ತೆಗೆದ್ರು ಒಂದು ಫೋಟೋನು ಇಷ್ಟ ಆಗಲ್ಲ ಅನಿಸುತ್ತೆ ಗೈಸ್. ನಮ್ಮ ಅಣ್ಣನ ಮಗಳು ಒಳ್ಳೆ ಜೋಶಲ್ಲಿದ್ದಾಳೆ ಗೈಸ್. ಇವತ್ತು ಭೂಮಿಯೆಲ್ಲ ನಡುಗ್ತಿದೆ, ಆ ರೇಂಜಲ್ಲಿ ಕುಣಿತಾವಳು ಇವತ್ತು. ನೋಡಿ ಗೈಸ್, ಅಲ್ಲಿ ಪಾಪು ದೇವ್ರದ್ದು ಆರತಿ ಎಲ್ಲ ಎತ್ಕೊಂಡಿದೆ, ಪೂಜೆ ಮಾಡಿದ್ದೆಲ್ಲ ಮುಗೀತು. ಇವಾಗ ದೇವಸ್ಥಾನದಿಂದ ಕಾಳಿಕಾ ದೇವಿ ಇರೋ ಜಾಗಕ್ಕೆ ಹೋಗಬೇಕು ಗೈಸ್. ಇವಾಗ ದೇವಸ್ಥಾನ ಹತ್ರ ಮಾಡಬೇಕಾಗಿರೋ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕಾಳಿಕಾ ದೇವಿ ದೇವಸ್ಥಾನ ಹತ್ರ ಹೋಗ್ತಿದ್ದಾರೆ ಗೈಸ್. ಕಾಳಿಕಾ ದೇವಿ ಜಾತ್ರೆ ಮಾಡೋದು ನಮ್ಮೂರಾಗೆ ಒಂದು 10 ಮನೆ ಅಷ್ಟೇ, ಅದಕ್ಕೆ ಆರತಿಗಳೆಲ್ಲ ಕಮ್ಮಿ. ಮತ್ತು ಗೈಸ್ ಒಂದೇ ಡೇಟಿಗೆ 2 ಜಾತ್ರೆ ಕೊಂಡಿಸಿದ್ದಾರೆ, ಒಂದು ಕಾಳಿಕಾ ದೇವಿ, ಇನ್ನೊಂದು ಶಿವಲಿಂಗ. ಕಾಳಿಕಾ ದೇವಿದು ಜಾತ್ರೆ ಮುಗಿದಾದ್ಮೇಲೆ ನೈಟು ಶಿವಲಿಂಗ ಸ್ವಾಮಿದು ಜಾತ್ರೆ ಶುರುವಾಗುತ್ತೆ. ನಾವು ಶಿವಲಿಂಗ ಸ್ವಾಮಿದು ನೈಟ್ ಟೈಮೇ ಆರತಿ ಮಾಡೋದು. ನೆಕ್ಸ್ಟ್ ಲಾಗ್ ಅದು ಬರುತ್ತೆ, ಮಿಸ್ ಇಲ್ದಂಗೆ ನೋಡಿ ಗೈಸ್. ಮತ್ತು ಗೈಸ್ ದೇವರಿಗೆ ಬರೋ ದಾರಿಲಿ ಅಲ್ಲಲ್ಲಿ ದೃಷ್ಟಿ ತೆಗಿತವ್ರೆ, ದೃಷ್ಟಿ ತಕ್ಕೊಂಡು ಮುಂದೆ ಕರ್ಕೊಂಬರ್ತಿದ್ದಾರೆ ದೇವ್ರಿಗೆ ಗೈಸ್. ಇವಾಗ ಆರತಿಗಳೆಲ್ಲ ತಂದು ಗುಡಿಲಿ ಇಕ್ತಾ ಇದ್ದೀವಿ. ಗುಡಿಲಂದರೆ ದೇವ್ರಿಗೆ ಸಪ್ರೇಟು ದೇವಸ್ಥಾನ ಇಲ್ಲ, ಮನೆಯಲ್ಲೇ ದೇವ್ರನ್ನ ಪೂಜಿಸ್ಕೊಂಡಿರೋದು. ಸೊ ಅಲ್ಲಿ ಇಕ್ತಾ ಇದ್ದೀವಿ ಎಲ್ಲ ಆರತಿಗಳ್ನ ಗೈಸ್. ಇವಾಗ ಆರತಿ ಎಲ್ಲ ಇಳಿಸಿದಾಯ್ತು ನೋಡಿ ಗೈಸ್. ಇದೇ ಕಾಳಿಕಾ ದೇವಿ, ಈ ದೇವಿದೆ ನಾವು ಇವಾಗ ಜಾತ್ರೆ ಮಾಡ್ತಾ ಇರೋದು ನೋಡ್ರಿ. ಇಲ್ಲೇ ಪೂಜಿಸ್ಕೊಂಡಿರೋದು ಮನೆಯಲ್ಲಿ ಈ ದೇವ್ರನ್ನ ಗೈಸ್. ಇವಾಗ ಮರಿಗಳ್ನ ದೇವಿಗೆ ಬಲಿ ಕೊಡ್ತೀವಿ, ಅದಕ್ಕೆ ಎಲ್ಲ ಮರಿಗಳ್ನ ಪೂಜೆ ಮಾಡ್ತಿದ್ದಾರೆ ನೋಡಿ ಗೈಸ್. ಇವಾಗ ಎಲ್ಲ ಮರಿಗಳ್ನ ಹೂವು ಹಾಕಿ ಮತ್ತು ಅರಿಶಿನ ಕುಂಕುಮ ಇಕ್ಕಿ ಮರಿಗಳ ಮೇಲೆ ತೀರ್ಥ ಹಾಕ್ತಿದ್ದಾರೆ ಗೈಸ್. ಯಾಕಂದರೆ ಮರಿಗಳ ಮೇಲೆ ತೀರ್ಥ ಹಾಕಿದ್ಮೇಲೆ ಮರಿಗಳು ಮೈ ಅದ್ರುತ್ತೆ, ಆವಾಗ ಮರಿಗಳ್ನ ಬಲಿ ಕೊಡೋದು. ಮೈ ಅದ್ರಿಲ್ಲ ಅಂದರೆ ಬಲಿನೇ ಕೊಡಲ್ಲ. ಇವಾಗ ಮರಿಗಳ್ನೆಲ್ಲ ಬಲಿ ಕೊಟ್ಟಿದ್ದಾಯಿತು, ಆದರೆ ಈಗಲೇ ಮರಿದು ಮಟನ್ ಸಾಂಬಾರು ಮಾಡಲ್ಲ. ಯಾಕಂದರೆ ಸಾಯಂಕಾಲ ಇನ್ನೊಂದು ಆರತಿ ಇದೆ ನಮ್ಮ ಶಿವಲಿಂಗ ಸ್ವಾಮಿದು. ನಮ್ಮ ಶಿವಲಿಂಗ ಸ್ವಾಮಿಗೆ ನಾನ್ ವೆಜ್ ಅಂದರೆ ಆಗಲ್ಲ, ಅದಕ್ಕೆ ಇವಾಗಲೇ ಮಟನ್ ಸಾಂಬಾರು ಮಾಡಲ್ಲ ಗೈಸ್. ಆರತಿ ಎಲ್ಲ ಮುಗಿದಾದ್ಮೇಲೆ ಮಟನ್ ಸಾಂಬಾರು ಗೈಸ್. ಇವಾಗ ಕಾಳಿಕಾ ದೇವಿದು ಕೊಂಡ ತುಳಿಬೇಕು, ಅದಕ್ಕೆ ಇವಾಗ ಆಗಲೇ ಕೊಂಡ ರೆಡಿ ಮಾಡೋಕ್ಕೆ ನೋಡಿ ಸೌದೆ ಎಲ್ಲ ರೆಡಿ ಮಾಡಿ ಬೆಂಕಿ ಹಾಕೋರೆ. ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಕೊಂಡ ತುಳಿತೀವಿ ಗೈಸ್ ಕಾಳಿಕಾ ದೇವಿದು ಗೈಸ್. ಇವಾಗ ನಮ್ಮ ವಿಜಯ್ ಅವರು ಕೊಂಡ ತುಳಿತಾರೆ ನೋಡಿ, ತೋರಿಸ್ತಾ ಇದ್ದೀನಿ. ವಿಜಯ್ ಅವರು ಆದಮೇಲೆ ನಾವು ಹೋಗಿ ತುಳಿಬೇಕು. ಆಗಲೇ ತುಂಬ ದಿನ ಆಗಿದೆ, ತುಂಬ ದಿನ ಅಲ್ಲ ವರ್ಷಗಳೇ ಆಗಿದೆ. ಸೊ ಸ್ವಲ್ಪ ಫಿಯರ್ ಆಗುತ್ತೆ, ಆದರೂ ದೇವ್ರ ಮೇಲೆ ಒಂದು ನಂಬಿಕೆ. ಹೋಗಿ ನಾವು ತುಳಿಬೇಕು ಗೈಸ್ ಕೊಂಡನ.
ಗೈಸ್ ಕೆಂಡ ತುಳಿಬೇಕು ಅಂದರೆ ಮೊದಲೇ ಭಯ ಆಗುತ್ತೆ. ಅಂಥದ್ರಲ್ಲಿ ನಮ್ಮ ತಾತ ಬೂದಿ ಕೆಳಕಿರೋ ಕೆಂಡಗಳೆಲ್ಲ ಮೇಲೆ ಬರೋ ಥರ ಮಾಡ್ತಿದ್ದಾರೆ. ವಿಜಯ್ ಅವ್ರಿಗೆ ಇನ್ನೂ ಫಿಯರ್ ಜಾಸ್ತಿ ಆಗ್ತಿದೆ, ಆದರೂ ನಮಗೂ ಆಗ್ತಿದೆ. ಆದರೂ ಏನೋ ಒಂದು ನಂಬಿಕೆ, ಕೆಂಡ ತುಳಿತೀವಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.